ಮೇಡಮ್, ಹ್ಮ್ ಇದು ನೀವೇನಾ? ಹೌದು ನಾನೇ. ನಿಜವಾಗ್ಲಾ? ಇಷ್ಟು ಚೆನ್ನಾಗಿ ಡಾನ್ಸ್ ಆಡ್ತೀರಾ ನೀವು? ಹಾಗಾದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಇದನ್ನ ಅಪ್ಲೋಡ್ ಮಾಡ್ಬೋದಲ್ಲ? ತುಂಬಾ ಲೈಕ್ಸ್ ಬರ್ತಲ್ಲ? ಬೇಡ ಕಣೋ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದೆಲ್ಲ ನನ್ ಗಂಡಂಗ್ ಇಷ್ಟ ಆಗಲ್ಲ. ಅದ್ರಿಂದನೇ ಯಾವ ವಿಡಿಯೋನೂ ಪೋಸ್ಟ್ ಮಾಡ್ದೆ ನನ್ ಫೋನಲ್ಲೇ ಇಟ್ಕೊಂಡಿದ್ದೀನಿ. ಹೌದಾ? ಹ್ಮ್ ಸರಿ ಮೇಡಮ್, ಸ್ವಲ್ಪ ಅದನ್ನ ಕೊಡ್ರಿ, ನೋಡ್ಕೊಡ್ತೀನಿ ನಾನು. ಹ್ಮ್ ಮೇಡಮ್, ನಿಜವಾಗ್ಲೂ ಸಖತ್ತಾಗಿದೆ ಮೇಡಮ್. ಸೂಪರ್ ಮೇಡಮ್. ಯಾಕೆ ಮೇಡಮ್ ಇಷ್ಟು ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು? ನಿಮಗೆ ತುಂಬ ಟ್ಯಾಲೆಂಟ್ ಇದೆ. ಹೇಗಾದರೂ ನೀವು ಸಾರ್ ಹತ್ರ ಪರ್ಮಿಷನ್ ತಗೊಂಡು ವಿಡಿಯೋ ಮಾತ್ರ ಪೋಸ್ಟ್ ಮಾಡಿದ್ರೆ ನಿಮಗೆ ತುಂಬ ಲೈಕ್ಸ್ ಬರುತ್ತೆ, ತುಂಬ ಫೇಮಸ್ ಆಗಿಬಿಡ್ತೀರಾ. ಆಗ ಎಲ್ಲರೂ ನಿಮ್ಮ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ತಾರೆ ಮೇಡಮ್. ಹೌದಾ? ಅಷ್ಟು ಫೇಮಸ್ ಆಗ್ಬಿಡ್ತೀನಾ? ಹೌದು ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಮೀ. ಹ್ಮ್ ನಿಜವಾಗ್ಲೂ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದೆ. ಆಹಾ, ನಿಜವಾಗ್ಲಾ? ಆದ್ರೆ ಇನ್ಸ್ಟಾನಲ್ಲಿ ರೀಲ್ಸ್ ಮಾಡ್ಬೇಕಂದ್ರೆ ದಿನಕ್ ಒಂದ್ ವಿಡಿಯೋನಾದ್ರೂ ಹಾಕ್ಬೇಕಲ್ಲ? ಒಂದು ವಿಡಿಯೋ ಏನು ಮೇಡಮ್, 10 ವಿಡಿಯೋ ಹಾಕಿ. ಟೈಮ್ ಸಿಗುವಾಗಲ್ಲ ಒಂದು ವಿಡಿಯೋ ಹಾಕ್ರಿ. ಹ್ಮ್ ನೀವು ಮಾತ್ರ ಫೇಮಸ್ ಆಗಿಲ್ಲ ಅಂದ್ರೆ ಆವಾಗ ನನ್ನ ಕೇಳಿ. ಹ್ಮ್ ನೀವು ಇದೇ ಥರ ದಿನ ವಿಡಿಯೋ ಹಾಕ್ತಾನೇ ಇದ್ರೆ ಖಂಡಿತವಾಗಿ ನಿಮಗೆ 1 ಮಿಲಿಯನ್ ಫಾಲೋವರ್ಸ್ ಬರ್ತಾರೆ. ಅದೆಲ್ಲ ನನಗ್ ಸೆಟ್ ಆಗಲ್ಲ ಕಣೋ. ರೀಲ್ಸ್ ಹಾಕ್ಬೇಕಂದ್ರೆ ನನಗ್ ಯಾರಾದ್ರೂ ಸಪೋರ್ಟ್ ಮಾಡ್ಬೇಕಲ್ಲ. ನಾನ್ ಒಬ್ಳೆ ಹೆಂಗೋ ಎಲ್ಲದನ್ನೂ ಮಾಡಕ್ಕಾಗತ್ತೆ? ನೀನೇ ಹೇಳು. ಮೇಡಮ್, ಏನು ಮೇಡಮ್, ನಿಮಗೆ ನನ್ನ ನೋಡಿದ್ರೆ ಹೆಲ್ಪ್ ಮಾಡೋ ಥರ ಕಾಣಿಸ್ತಾ ಇಲ್ವಾ ಮೇಡಮ್? ನಿಮಗೆ ಸಪೋರ್ಟ್ ಆಗಿ ನಾನಿರ್ತೀನಿ ಮೇಡಮ್. ನಿಮಗೆ ಯಾವ ಹೆಲ್ಪ್ ಬೇಕಾದ್ರೂ ನಾನು ಮಾಡ್ತೀನಿ ಮೇಡಮ್. ನೀವು ತೆಗೆಯೋ ವಿಡಿಯೋನೆಲ್ಲ ನಾನು ಮನೆಗೆ ತಗೊಂಡೋಗಿ ಎಡಿಟ್ ಮಾಡಿ ಕೂಡ ಕೊಡ್ತೀನಿ ಮೇಡಮ್. ತಕ್ಷಣ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ. ಸರಿ, ನೀನ್ ಇಷ್ಟು ಹೇಳೋದ್ರಿಂದ ನಾನ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ತೀನಿ. ಅಲ್ಲ, ಇದೇನಿದು? ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್. ನಿಮ್ಮ ಅಕೌಂಟ್ನ ಎಷ್ಟು ಜನ ನೋಡ್ತಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹ್ಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟನ್ನ ಓಪನ್ ಮಾಡಾಯ್ತು. ಇನ್ನು ಮುಂದೆ ತುಂಬಾ ವಿಡಿಯೋಸ್ ಹಾಕೋಣ, ಓಕೆನಾ? ಮೇಡಮ್, ಇವಾಗ ಒಂದು ವಿಡಿಯೋ ತೆಗೆದು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡೋಣ, ಸರಿನಾ? ಏನು, ನೀನ್ ನನ್ಕಿಂತ ತುಂಬಾ ಫಾಸ್ಟ್ ಆಗಿದ್ಯಾ? ಮೇಡಮ್, ನಿಮ್ಮ ಡ್ಯಾನ್ಸ್ ನಿಜವಾಗ್ಲೂ ಸಖತ್ತಾಗಿದೆ ಮೇಡಮ್. ನಾವು ಟೈಮ್ ವೇಸ್ಟ್ ಮಾಡಬಾರ್ದು, ತಕ್ಷಣ ಒಂದು ವಿಡಿಯೋ ಮಾಡೋಣ. ಹ್ಮ್ ಸರಿ, ಬಾ ವಿಡಿಯೋ ತೆಗೆಯೋಣ. ಏಯ್, ಏನೇ ಇದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಅದು ಬೇರೇನಿಲ್ಲ ರೀ, ನಾವು ಇನ್ಸ್ಟಾಗೆ ರೀಲ್ಸ್ ಮಾಡ್ತಾ ಇದೀವಿ. ಏನು, ಇನ್ಸ್ಟಾ ರೀಲ್ಸ್? ಹೌದು ರೀ. ಹೌದು, ಇವ್ನ್ ಟ್ಯೂಷನ್ ಓದಕ್ ತಾನೆ ಇಲ್ಲಿ ಬಂದಿರೋದು. ಏನೇ ಇದೆಲ್ಲ? ಮಾಡೋದೇನು ಸರಿ ಇಲ್ಲ. ಯಾವಾಗ ನೋಡಿದ್ರು ಓದ್ತಾನೇ ಇರ್ತಾರೇನ್ರಿ? ಆಗಾಗ ಈ ತರ ರಿಲ್ಯಾಕ್ಸ್ ಮಾಡ್ಬೇಕಲ್ವೇನ್ರಿ? ಅದಕ್ಕೆ ನಾವು ರೀಲ್ಸ್ ತೆಗಿಯೋಣ ಅಂತ ತೆಗ್ದ್ವಿ. ಸರಿ, ನೀನ್ ಒಳಗೋಗಿ ಟೀ ಮಾಡ್ಕೊಂಡ್ ತಗೊಂಡ್ ಬಾ. ಸರಿ ರೀ. ಹೇ ರಘು, ಸ್ವಲ್ಪ ಆಚೆ ಕುತ್ಕೋ. ಹೌದು, ಯಾವಾಗ ಬಂದೆ ರಘು? ನಾನು ಸಾಯಂಕಾಲ 6 ಗಂಟೆಗೆ ಬಂದೆ ಸರ್. ಟೀ ತಗೊಳ್ಳಿ. ರಘು, ಮ್ಯಾಕ್ಸ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದೀಯಾ? ಹೌದು ಸರ್. ಮೇಡಮ್ ಹೇಳಿಕೊಡೋದ್ರಿಂದ ಮ್ಯಾಕ್ಸ್ ನನಗೆ ಇವಾಗ ತುಂಬ ಈಸಿ ಆಗಿದೆ ಸರ್. ಸರಿ, ಚೆನ್ನಾಗಿ ಓದ್ಕೋ. ಇವಾಗ ನೀನು ಚೆನ್ನಾಗಿ ಓದ್ರೇನೆ ನಿನ್ ಫ್ಯೂಚರ್ ಚೆನ್ನಾಗಿರೋದು. ಜೀವನದಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕಂದ್ರೆ ಮೊದಲು ಚೆನ್ನಾಗಿ ಓದ್ಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ಸರಿ ಸರ್, ಥ್ಯಾಂಕ್ ಯು ಸರ್. ರಘು, ತುಂಬಾ ಟೈಮ್ ಆಗೋಯ್ತಲ್ಲ, ನೀನ್ ಹೊರಟೋಗಿ ನಾಳೆ ಬರ್ತೀಯಾ? ಆಯ್ತು ಮೇಡಮ್.
ಸರಿ ಸರ್, ಹೋಗಿ ಬರ್ತೀನಿ. ಹಾ ಏನಾಯ್ತು ರೀ? ಇವತ್ತೇನ್ ಯಾವತ್ತೂ ಇಲ್ದೆ ತುಂಬಾ ಲೇಟಾಗಿ ಬಂದ್ಬಿಟ್ಟಿದ್ದೀರಾ? ಏನ್ ಮಾಡೋದು ಹೇಳೋ, ಬೇಗನೆ ಕೆಲಸ ಮುಗಿಸ್ಕೊಂಡು ಬರೋಣ ಅನ್ಕೊಂಡು ನೋಡಿದ್ರೆ ಆಗ್ತಾ ಇಲ್ವೇ. ಆಡಿಟಿಂಗ್ ಬೇರೆ ಇದೆ, ಅದರಿಂದನೇ ಲೇಟ್ ಆಗೋಯ್ತು. ಒಂದು ವಿಷಯ ಹೇಳು, ಆ ಹುಡುಗನ ಕ್ಯಾರೆಕ್ಟರ್ ಹೆಂಗ್ ಅನಿಸ್ತಾ ಇದೆ ನಿನ್ಗೆ? ಆ, ಒಳ್ಳೆ ಹುಡುಗನ್ ತರನೇ ಅನ್ಸ್ತಾ ಇದೆ. ನಾನ್ ರೀಲ್ಸ್ ಮಾಡೋದಿಕ್ ಕೂಡ ಅವ್ನ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನ್ರಿ. ಅದೆಲ್ಲ ಇರ್ಲಿ, ನೀನ್ ಯಾವ್ದಕ್ಕೂ ಅವನ ಹತ್ರ ಸ್ವಲ್ಪ ಹುಷಾರಾಗಿರು. ಯಾಕೆ ಹೇಳ್ತಾ ಇದೀನಂದ್ರೆ, ಎಷ್ಟು ಒಳ್ಳೆಯವನಾಗಿದ್ರು ಯಾವ್ದಾದ್ರು ಒಂದು ಸಿಚುಯೇಷನ್ ಅಲ್ಲಿ ಡೈವರ್ಟ್ ಆಗಿ ಹೋಗ್ಬಿಡ್ತಾರೆ. ಯಾವ್ದಕ್ಕೂ ಸ್ವಲ್ಪ ದೂರನೇ ಇರು, ಅರ್ಥ ಆಯ್ತಾ? ಆ, ಅಲ್ಲ ರೀ, ಅವ್ನ್ ನಿಜವಾಗ್ಲೂ ಒಳ್ಳೆ ಹುಡುಗ ರೀ. ಅವ್ನಿನ್ ಈ ತರ ತಪ್ಪಾಗಿ ತಿಳ್ಕೊಬೇಡಿ. ಸರಿ, ನಾನ್ ನಿನ್ ಲೈಟ್ ಆಫ್ ಮಾಡ್ಲಾ? ಸರಿ, ಆಫ್ ಮಾಡು. ಹ್ಮ್. ನೈಟಲ್ಲಿ ಈ ತರ ತುಂಬಾ ಹೊತ್ತು ಫೋನ್ ನೋಡ್ದೆ, ಬೇಗ ಮಲ್ಕೊಳ್ಳಿ. ಸರಿ ಸರಿ. ಏ ರಘು, ಇವತ್ ಸಂಡೇ ಕಣೋ, ಇವತ್ತು ನಾ ಟ್ಯೂಷನ್ಗೆ ಬರ್ತೀಯಾ? ಹ್ಯಾಪಿ ಬರ್ತ್ಡೇ ರಾಧಿಕಾ. ಓ, ಥ್ಯಾಂಕ್ ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಾಧಿಕಾ. ಓ, ಥ್ಯಾಂಕ್ ಯು ಸೋ ಮಚ್. ಅದಲ್ಲ ರಘು, ಇವತ್ ನನ್ ಬರ್ಡೇ ಅಂತ ನಿನಗೇಂಗ್ ಗೊತ್ತಾಯ್ತು? ಫೇಸ್ಬುಕ್ ನೋಡುವಾಗ ಗೊತ್ತಾಯ್ತು ರಾಧಿಕಾ. ಓ, ಹೌದಾ? ಹ್ಮ್. ಸರಿ ಬಾ, ಬಂದು ಕೂತ್ಕೋ. ಆಮೇಲೆ ರಾಧಿಕಾ, ಇವತ್ತು ನಿನಗೆ ಬರ್ತ್ಡೇ ಅಲ್ವಾ? ಬರ್ತ್ಡೇ ಸ್ಪೆಷಲ್ ಆಗಿ ಏನೂ ಇಲ್ವಾ? ಅದೆಲ್ಲ ಏನೂ ಇಲ್ಲ ಕಣೋ, ಸಾರ್ ಬೇರೆ ಜೊತೆ ಇಲ್ಲ, ಅದಕ್ಕೆ ನಾನು ಏನು ಸೆಲೆಬ್ರೇಟ್ ಮಾಡಿಲ್ಲ. ಹೌದಾ? ಸಾರ್ ಮನೇಲಿಲ್ವಾ? ಆ? ಎಲ್ಲೋಗಿದ್ದಾರೆ ಅವರು? ಅವ್ರು ಆಫೀಸ್ ವಿಷಯದ ಮೇಲೆ ಹೈದ್ರಾಬಾದ್ ಹೋಗಿದ್ದಾರೆ. ಅವ್ರು ಬರಕ್ ಹೇಗಿದ್ರು 4-5 ದಿವಸ ಆಗತ್ತೆ. ಸರಿ, ರೀಲ್ಸ್ ಮಾಡೋಣವಾ? ಸರಿ, ಮಾಡೋಣ. ಹೇಯ್, ಅದನ್ನಿಲ್ಲಿ ತೋರ್ಸು. ಹಾ, ಚೆನ್ನಾಗಿದೆ ಕಣೋ. ರಾಧಿಕಾ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ನೀನು ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಹೇಳ್ಬೋದಾ? ನನ್ನ ಹತ್ರ ಯಾವ ವಿಷಯನೇ ಇದ್ರೂ ಸಂಕೋಚ ಪಡ್ದೆ ಹೇಳು. ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ಯಾ? ಏನ್ ವಿಷಯ ಹೇಳು. ಐ ಲವ್ ಯು ರಾಧಿಕಾ. ಏ, ಏನು ಹುಚ್ಚಿಡ್ದಿದ್ಯೇನೋ, ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಹೌದು ರಾಧಿಕಾ, ನನ್ನ ಫೀಲಿಂಗ್ಸ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಏಯ್, ನಿನ್ ಮೂತಿಗಿದೆಯಲ್ಲ ಒಡ್ದಾಕ್ಬಿಡ್ತೀನಿ ನೋಡ್ಕೋ. ಯಾರತ್ರ ಬಂದು ಏನ್ ಮಾತಾಡ್ತಾ ಇದ್ಯಾ ನೀನು? ನೀನ್ ಈ ತರ ಮಾತಾಡ್ತೀಯ ಅಂತ ನಾನ್ ಸ್ವಲ್ಪನೂ ಅಂದ್ಕೊಂಡಿಲ್ಲ. ರಾಧಿಕಾ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಏನು? ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮದುವೆ ಅಂತ ಒಂದು ಮಾಡ್ಕೊಂಡೆ ನಿನ್ನ ಮಾತ್ರನೇ ಮಾಡ್ಕೋತೀನಿ. ಏಯ್, ನಿನಗೇನ್ ಹುಚ್ಚಿಡ್ದಿದ್ಯಾ? ನಾನು ಆಲ್ರೆಡಿ ಮದ್ವೆ ಆದವಳು. ನೀನ್ ಮೊದ್ಲು ಇಲ್ಲಿಂದ ಹೊರಡು. ನಾನು ಹೇಳೋದನ್ನ ಕೇಳು ರಾಧಿಕಾ. ಮರ್ಯಾದೆಯಿಂದ ಸಾರ್ನ ಬಿಟ್ಬಿಟ್ಟು ನನ್ನ ಜೊತೆ ಬಂದ್ಬಿಡು ರಾಧಿಕಾ. ನಾನು ಸಾರ್ಕಿಂದ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಆಗ್ಲೇ ನಿನ್ ಜೀವನ ಸಂತೋಷವಾಗಿರುತ್ತೆ ರಾಧಿಕಾ. ಏಯ್, ಮರ್ಯಾದೆಯಿಂದ ನನ್ ಮನೆ ಬಿಟ್ಟು ಹೊರಗೋಗು. ಆಗಲ್ಲ ರಾಧಿಕಾ, ನನ್ ಜೊತೆ ಸೇರಿ ಬಾಳಕ್ ಬರ್ತೀಯ ಅಲ್ವಾ? ಏಯ್, ಹೊರಗೋಗು ಅಂದ್ರೆ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ಯಾ ನೀನು? ಮೊದ್ಲು ಇಲ್ಲಿಂದ ಹೊರಡ್ತೀಯ ಇಲ್ವಾ? ಸರಿ, ನಾನು ಹೊರಡ್ತೀನಿ. ನಾನು ಹೇಳಿದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡು. ಏಚಿ, ಹೊರಗೋಗು. ಅಯ್ಯೋ. ಹಲೋ. ಏನಂದ್ರೆ, ನೀವು ಬರಕ್ ಎಷ್ಟ್ ದಿನ ಆಗತ್ತೆ?
ನಾನು ಇನ್ನೊಂದು 2-3 ದಿವಸದಲ್ಲಿ ಬಂದ್ಬಿಡ್ತೀನಮ್ಮ. ಇಲ್ಲಿ ಕೆಲಸ ಎಲ್ಲ ಮುಗ್ದೋಯ್ತು. ರಿಟರ್ನ್ ಟಿಕೆಟೇ ಇನ್ನೂ ಕನ್ಫರ್ಮ್ ಆಗದಿರ ಇದೆ. ಟಿಕೆಟ್ ಕನ್ಫರ್ಮ್ ಆಗಿದ ತಕ್ಷಣ ಊರಿಗೆ ಹೊರಟು ಬರೋದೆ. ಹೌದಾ, ಸರಿ ರೀ, ಸ್ವಲ್ಪ ಬೇಗ ಬಂದ್ಬಿಡಿ. ನಮ್ ಮನೆಗೆ ಒಬ್ಬ ಹುಡುಗ ಟ್ಯೂಷನಿಗೆ ಬರ್ತಾನಲ್ಲ, ಹೌದು. ಅವತ್ತು ನೀವು ಅವನ್ ಬಗ್ಗೆ ಸರಿಯಾಗಿ ಹೇಳಿದ್ರಿ ರೀ. ಏನೇ ಹೇಳ್ತಾ ಇದ್ಯಾ? ಅವ್ನು ಏನ್ ಮಾಡ್ದ? ಅವ್ನ್ ನನ್ನ ಹತ್ರ ನನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡ್ಕೋತೀನಿ ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಅವ್ನ್ ನನ್ನ ಹತ್ರ ಈ ತರ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡೇ ಇಲ್ಲ ರೀ. ನಿಮ್ಮನ್ನ ಬಿಟ್ಬಿಟ್ಟು ನಾನು ಅವನ್ ಜೊತೆ ಬರ್ಬೇಕಂತೆ ರೀ. ನಾನ್ ಹೇಗೋ ಮಾತಾಡಿ ಅವನನ್ನ ಇಲ್ಲಿಂದ ಕಳ್ಸ್ಬಿಟ್ಟೆ ರೀ. ಹೌದಾ? ನಾನು ಅವತ್ತೇ ಹೇಳ್ದ್ನಲ್ಲ, ಕೆಲವ್ರು ಹುಡುಗರು ಈ ರೀತಿ ನಾರ್ಮಲ್ ಆಗಿ ಮಾತಾಡಿದ್ರೇನೆ ಡೈವರ್ಟ್ ಆಗಿ ಹೋಗ್ಬಿಡ್ತಾರಂತ. ಅವ್ನು ಕೂಡ ಆ ರೀತಿನೇ ಡೈವರ್ಟ್ ಆಗಿರ್ಬೇಕು. ನಾನ್ ಬಂದ್ಮೇಲೆ ಅವ್ನ ಮನೆಗೆ ಕರ್ದಿ ನಾನು ಮಾತಾಡ್ ನೋಡ್ತೀನಿ. ನೀನೇನು ಚಿಂತೆ ಪಡ್ಬೇಡ. ಅವನ್ನ ಕರ್ದಿ ಒಳ್ಳೆ ಮಾತು ಹೇಳಿದ್ರೆ ಎಲ್ಲಾನು ಅರ್ಥ ಮಾಡ್ಕೋತಾನೆ. ನೀನೇನು ವರಿ ಮಾಡ್ಕೋಬೇಡ, ಸರಿನಾ? ಬಾಯ್. ಸರಿ ರೀ. ಏಯ್, ನೀನಾ? ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ನ ಇಲ್ಲಿ ಬರ್ಬಾರ್ದಂತ ಹೇಳಿದ್ನಲ್ಲ. ಏಯ್, ನಿನಗೇನ್ ಬೇಕು? ಮೊದ್ಲು ಇಲ್ಲಿಂದ ಹೊರಗೋಗು. ನೀನು ಹೇಳೋದನ್ನ ಕೇಳ್ಕೊಂಡು ಇಲ್ಲಿಂದ ಹೊರಗೋಗಕ್ಕೆ ಬಂದಿಲ್ಲ ನಾನು. ನಿನ್ನ ಸಂಪೂರ್ಣವಾಗಿ ಆನಂದಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ನಾನು. ನೀನು ನನಗೆ ಬೇಕು. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಏಯ್, ನೀನೇನೋ ಬ್ಯಾಡ್ದಿರೋದ್ ಮಾತಾಡ್ತಾ ಇದ್ಯಾ ನೋಡ್ಕೋ. ನಾನ್ ಪೊಲೀಸಿಗೆ ಕಾಲ್ ಮಾಡಿದ್ರೆ ನಿನ್ ಲೈಫೇ ಹಾಳಾಗೋಗುತ್ತೆ. ನೀನ್ ಮೊದ್ಲು ಇಲ್ಲಿಂದ ಹೊರಗೋಗು. ರಾಧಿಕಾ, ಕೊನೆ ಸಾರಿ ಕೇಳ್ತಾ ಇದ್ದೀನಿ ನಾನು. ಸಾರನ್ನ ಬಿಟ್ಬಿಟ್ಟು ನನ್ನ ಜೊತೆ ಬರ್ತೀಯಾ ಇಲ್ವಾ? ಏಯ್, ಯಾಕೋ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನಾನ್ ನಿನ್ ಅಕ್ಕನ್ ಫ್ರೆಂಡು. ಅದೆಲ್ಲ ಚೂರು ಯೋಚನೆ ಮಾಡದೆ ಈ ತರ ಎಲ್ಲ ಬಂದ್ ಮಾತಾಡ್ತಾ ಇದ್ಯಾ? ನಾನ್ ನಿನ್ಕಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡವಳು ಅಂತ ನಿಂಗೆ ಗೊತ್ತಾ ಇಲ್ವಾ? ಸುಮ್ಮನೆ ನನ್ನ ಟೆನ್ಷನ್ ಮಾಡಬಾರ್ದು. ನೀ ನನ್ನ ಜೊತೆ ಬರ್ಲೇಬೇಕು. ಮರ್ಯಾದೆಯಿಂದ ಬಂದ್ಬಿಡು. ಬಿಡು. ಏಯ್, ಬಾ. ಏಯ್, ಬಿಡು. ಏಯ್, ಕೈನ ಬಿಡು ಅಂತ ಇದೀನಲ್ಲ. ಇದೆಲ್ಲ ತಪ್ಪು ಕಣೋ. ಕೈನ ಬಿಡು ಅಂತ ಇದೀನಲ್ಲ. ಕೈ ಬಿಡು. ಏಯ್, ಮರ್ಯಾದೆಯಿಂದ ಕೈ ಬಿಡು. ಹೊರಗೋಗು ಅಂತ ಇದೀನಲ್ಲ. ಸುಮ್ಮನೆ ಬ್ಯಾಡ್ದಿರೋದ್ ಮಾಡ್ತಾ ಇದ್ಯಾ? ಮೊದ್ಲು ಇಲ್ಲಿಂದ ಹೊರಗೋಗು. ಬಾರೆ. ಬಾ ಅಂತ ಇದೀನಲ್ಲ. ಬಿಡು. ನನ್ ಕೈನ್ ಬಿಡು. ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗುತ್ತೆ. ನನ್ನನ್ನೇ ಬೇಡ ಅಂತೀಯಾ? ನನಗೆ ಸಿಗದೆ ಇರೋದು ಬೇರೆ ಯಾರಿಗೂ ಸಿಗ್ಬಾರ್ದು. ಏಯ್, ಸತ್ತೋಗೆ. ಏನಿದು? ಡೋರೆಲ್ಲ ಓಪನ್ ಆಗಿದೆ. ರಾಧಿಕಾ, 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 ಏನಾಯ್ತಮ್ಮ? ಅಯ್ಯೋ!